ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಮೀಡಿಯಾ. ನಾನು ಹೇಮಂತ್. ಈ ಒಂದು ಸಮ್ಮರ್ ನಲ್ಲಿ ಈ ಒಂದು ಹೈಡ್ರೇಷನ್ ನಮ್ಮ ಒಂದು ಬಾಡಿಗೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ಈ ಡಿಹೈಡ್ರೇಷನ್ ಆಗೋದ್ರಿಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ ನಮ್ಮ ಬಾಡಿಗೆ, ಅಂಡ್ ಆಲ್ಸೋ ಈ ಒಂದು ಹೈಡ್ರೇಟ್ ಆಗಿ ಇಟ್ಕೊಳೋದಕ್ಕೆ ನಮ್ಮ ಬಾಡಿನ ಯಾವ ಫುಡ್ಸ್ ನೆಲ್ಲ ತಗೊಳ್ಬೇಕು ಅಂಡ್ ಯಾವ ಫುಡ್ಸ್ ನೆಲ್ಲ ನಾವು ಅವಾಯ್ಡ್ ಮಾಡಬೇಕು, ಅಂಡ್ ಆಲ್ಸೋ ಈ ಒಂದು ಹೈಡ್ರೇಷನ್ ಅಂದ್ರೆ ಏನು, ಈ ಒಂದು ಹೈಡ್ರೇಷನ್ ಇಂಪಾರ್ಟೆನ್ಸ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಯಾವುದೇ ತರ ಚಾರ್ಜಸ್ ಇಲ್ಲ, ಯೂಟ್ಯೂಬರ್ ಹತ್ರ ಮಾತಾಡಿ ಫ್ರೀ ಬಟನ್ ನ ತಗೊಂಡಿದ್ದೀನಿ, ನೀವು ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಹೈಡ್ರೇಷನ್ ಇಂದ ನಮ್ಗೆ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಅಂದ್ರೆ ನಮ್ಮ ಒಂದು ಬಾಡಿ ಟೆಂಪರೇಚರ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗಿರ್ಬೋದು, ಅಂಡ್ ನಮ್ಮ ಒಂದು ಫಿಸಿಕಲ್ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಳೋದ್ರಾಗಿರ್ಬೋದು, ಆಲ್ಸೋ ಒಂದು ವೇಸ್ಟ್ ರಿಮೂವಲ್, ಒಂದು ಟಾಕ್ಸಿಕ್ ಮೆಟೀರಿಯಲ್ ನಮ್ಮ ಬಾಡಿಯಿಂದ ತೆಗ್ದಾಕೋದ್ರಿಂದ ಇದು ಎಲ್ಲಾದ್ರಿಂದ ಯೂಸ್ ಆಗುತ್ತೆ. ಅಂಡ್ ಆಲ್ಸೋ ನಮ್ಮ ಒಂದು ಬಾಡಿ ಸ್ವೆಟ್ ಆಗೋದ್ರಿಂದ ನಾವು ಡಿಹೈಡ್ರೇಟ್ ಆಗ್ತೀವಾ? ಎಸ್, ಒಂದು ನಮ್ಮ ಬಾಡಿ ಏನ್ ಸ್ವೆಟ್ ಆಗುತ್ತೆ, ನಮ್ಮ ಒಂದು ಬಾಡಿ ಟೆಂಪರೇಚರ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂಡ್ ಈ ಒಂದು ಬಿಸಿಲಿಗೆ ತಕ್ಕಂತೆ ನಮ್ಮ ಒಂದು ಬಾಡಿ ಟೆಂಪರೇಚರ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅದು ಸ್ವೆಟ್ ಆಗುತ್ತೆ. ಸೊ ಅದೇ ತರ ನಾವು ಒಂದ್ ಸೆಕೆಂಡ್ ನಾವು ರೀಫಿಲ್ ಮಾಡ್ತಾ ಹೋಗ್ಬೇಕು. ಅದು ವಾಟರ್ ಇಂದನಾದ್ರೂ ಆಗಿರ್ಬೋದು, ಇಲ್ಲ ಹೈಡ್ರೇಟ್ ಮಾಡುವಂತ ಫುಡ್ಸ್ ಇಂದನಾದ್ರೂ ಆಗಿರ್ಬೋದು. ಸೊ ಮೊದಲನೇದಾಗಿ ಯಾವ ಫುಡ್ಸ್ ನೆಲ್ಲ ನಾವು ಕನ್ಸ್ಯೂಮ್ ಮಾಡಬೇಕು ಈ ಒಂದು ಸಮ್ಮರ್ ಟೈಮ್ ನಲ್ಲಿ ಅಂದ್ರೆ ಮೊದಲನೇದಾಗಿ ವಾಟರ್ ಮಿಲನ್. ಈ ಒಂದು ವಾಟರ್ ಮಿಲನ್ ಅಲ್ಲಿ 96% ಆಫ್ ವಾಟರ್ ಇರುತ್ತೆ ಅಂಡ್ ಆಲ್ಸೋ ಎಲೆಕ್ಟ್ರೋಲೈಟ್ಸ್ ಇಂದ ಕೂಡಿರುತ್ತೆ, ರಿಚ್ ಇನ್ ಎಲೆಕ್ಟ್ರೋಲೈಟ್ಸ್. ಈ ಒಂದು ವಾಟರ್ ಮಿಲನ್ ನಾವು ಹಾಗೆ ಬೇಕಾದ್ರೂ ತಗೊಬೋದಿಲ್ಲ, ಜ್ಯೂಸ್ ಮಾಡಿ ಕೂಡ ಬೇಕಾದ್ರೂ ತಗೊಬಹುದು. ಜ್ಯೂಸ್ ಮಾಡ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್, ಶುಗರ್ ನ ಆಡ್ ಮಾಡ್ಬಿಡಿ. ಈ ಶುಗರ್ ನ ಕಟ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಅಂಡ್ ಬೇಕಂದ್ರೆ ನಮ್ಗೆ ಎಕ್ಸ್ಟ್ರಾ ಒಂದು ಫ್ಲೇವರ್ ಸಿಗ್ಬೇಕಂದ್ರೆ ಮಿಂಟ್, ಏನೋ ಪುದೀನ ಅಂತ ಏನ್ ಹೇಳ್ತೀವಿ, ಅದನ್ನ ಬೇಕಾದ್ರೆ ಆಡ್ ಮಾಡ್ಕೊಳೋದ್ರಿಂದ ಒಂದು ರಿಫ್ರೆಶ್ಮೆಂಟ್ ಫೀಲ್ ಸಿಗುತ್ತೆ. ಇನ್ನು ಸೆಕೆಂಡ್ ಫುಡ್ ಬಂದು ಕುಕುಂಬರ್. ಈ ಕುಕುಂಬರ್ ಅಲ್ಲಿ 96% ಆಫ್ ವಾಟರ್ ಕಂಟೆಂಟ್ ಇರೋದ್ರಿಂದ ಅಂಡ್ ಆಲ್ಸೋ ಈ ಒಂದು ಕುಕುಂಬರ್ ನಮ್ಮ ಸ್ಕಿನ್ ಹೆಲ್ತ್ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಅಂಡ್ ಆಲ್ಸೋ ಒಂದು ಡೈಜೆಷನ್ ಏನಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಒಂದು ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕಂದ್ರೆ ಒಂದು ಫೈಬರ್ ಕಂಟೆಂಟ್ ಇರಬೇಕು. ಸೊ ಈ ಒಂದು ಕುಕುಂಬರ್ ಅಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಏನಿದೆ ಅದು ಕೂಡ ಇಂಪ್ರೂವ್ ಆಗುತ್ತೆ. ಅಂಡ್ ಓವರ್ ಆಲ್ ಆಗಿ ಕುಕುಂಬರ್ ನ ನೀವು ಯಾವಾಗ ಬೇಕಾದ್ರೂ ಕನ್ಸ್ಯೂಮ್ ಮಾಡ್ಬೋದು, ಇದೇ ಎಕ್ಸಾಕ್ಟ್ ಟೈಮ್ ಅಂತ ಯಾವ್ದೂ ಇಲ್ಲ. ಅಂಡ್ ನೀವು ಒಂದು ಬ್ರೇಕ್ಫಾಸ್ಟ್ ಆದ್ಮೇಲೆ, ಒಂದು ಬ್ರೇಕ್ಫಾಸ್ಟ್ ಮೀಲ್ ಅಲ್ಲಿ, ಇಲ್ಲಾಂದ್ರೆ ಬೆಳಗ್ಗೆ ಆ ಒಂದು ಮೀಲ್ ಅಲ್ಲಿ ಕೂಡ ಆಡ್ ಮಾಡ್ಕೊಬೋದಿಲ್ಲ, ಈವ್ನಿಂಗ್ ಸ್ನಾಕ್ಸ್ ತರ ತಗೊಬೋದಿಲ್ಲ, ಮಧ್ಯಾಹ್ನ ಯಾವಾಗ ಬೇಕಾದ್ರೂ ತಗೋಬಹುದು, ಇಟ್ ಡಿಪೆಂಡ್ಸ್. ನೆಕ್ಸ್ಟ್ ಫುಡ್ ಬಂದು ಕೊಕೊನಟ್ ವಾಟರ್. ಈ ಒಂದು ಕೊಕೊನಟ್ ವಾಟರ್ ಎಷ್ಟು % ಆಫ್ ವಾಟರ್ ಇರುತ್ತೆ ಅಂತ ಕೇಳ್ಬೇಡಿ, ಯಾಕಂದ್ರೆ ಅದು ಫುಲ್ ವಾಟರೇ ಇರುತ್ತೆ. ಅಂಡ್ ಒಂದು ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸ್ ಅಂತ ಏನ್ ಹೇಳ್ತೀವಿ, ಇದು ತುಂಬಾನೇ ಜಾಸ್ತಿ ಇರುತ್ತೆ ಈ ಒಂದು ಕೊಕೊನಟ್ ವಾಟರ್ ಅಲ್ಲಿ. ಈಗ ನಾವು ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಒಂದು ಎಲೆಕ್ಟ್ರೋಲೈಟ್ಸ್ ನ ತಗೊಂಡು, ಈಗ ಸ್ಪೋರ್ಟ್ಸ್ ಮ್ಯಾನ್ ಎಲ್ಲ ಎಲೆಕ್ಟ್ರೋಲೈಟ್ಸ್ ತಗೊಂತಾ ಇರ್ತಾರಲ್ಲ, ಆ ಒಂದು ಎಲೆಕ್ಟ್ರೋಲೈಟ್ಸ್ ಗಿಂತ ಈ ಒಂದು ಕೊಕೊನಟ್ ವಾಟರ್ ಅಲ್ಲಿ ಸಿಗುವಂತ ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಇರುತ್ತೆ. ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸ್ ಏನಿದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದರಿಂದಾಗಿ ನಿಮ್ಗೆ ನ್ಯಾಚುರಲ್ ಆಗಿ ಒಂದು ಎಲೆಕ್ಟ್ರೋಲೈಟ್ಸ್ ಬೇಕಂದ್ರೆ ಕೊಕೊನಟ್ ವಾಟರ್ ಇಸ್ ದಿ ಬೆಸ್ಟ್ ಆಪ್ಷನ್. ಅಂಡ್ ಆಲ್ಸೋ ಈ ಒಂದು ಕೊಕೊನಟ್ ವಾಟರ್ಗೆ ನೀವು ಲೆಮನ್ ಕೂಡ ಆಡ್ ಮಾಡ್ಕೊಳೋದ್ರಿಂದ ನಿಮ್ಮ ಒಂದು ಬಾಡಿ ಟೆಂಪರೇಚರ್ ನ ಕಂಟ್ರೋಲ್ ಮಾಡ್ಬೋದು. ಒಂದು ಹೀಟ್ ನ ಕಂಟ್ರೋಲ್ ಮಾಡೋದಂತ ಹೇಳ್ತೀವಲ್ಲ, ಬಾಡಿ ತುಂಬಾ ಹೀಟ್ ಆಗ್ಬಿಟ್ಟಿದೆ, ಕೂಲ್ ಮಾಡ್ಬೇಕಂತ, ಇದು ಬೆಸ್ಟ್ ಆಪ್ಷನ್. ಅಂಡ್ ಆಲ್ಸೋ ಕಲ್ಸಕ್ರೆ ಅಂತ ಬರುತ್ತೆ, ಕೆಂಪು ಕಲ್ಸಕ್ರೆ. ಈ ಒಂದು ಕೆಂಪು ಕಲ್ಸಕ್ರೆ ಕೂಡ ಈ ಒಂದು ಕೊಕೊನಟ್ ವಾಟರ್ ಅಲ್ಲಿ ಆಡ್ ಮಾಡ್ಕೊಳೋದ್ರಿಂದ ನಮ್ಮ ಒಂದು ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಬಹುದು. ಇನ್ನು ನಾಲ್ಕನೇ ಫುಡ್ ಬಂದು ಸ್ಟ್ರಾಬೆರಿ. ಈ ಒಂದು ಸ್ಟ್ರಾಬೆರಿಲಿ ಕೂಡ ಅಷ್ಟೇ ಒಂದು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂಡ್ ಆಲ್ಸೋ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಈ ಒಂದು ಆಂಟಿ ಆಕ್ಸಿಡೆಂಟ್ ಯಾವ ಒಂದು ಫುಡ್ ಅಲ್ಲಿ ಜಾಸ್ತಿ ಇರುತ್ತೆ, ಆ ಒಂದು ಫುಡ್ ಎಲ್ಲ ತುಂಬಾ ಒಂದು ಸ್ಕಿನ್ ಹೆಲ್ತ್ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಏಜಿಂಗ್ ಏನಿರುತ್ತೆ ಅದನ್ನ ಸ್ಲೋ ಡೌನ್ ಮಾಡ್ತಾ ಹೋಗ್ಬೋದು. ಸೊ ಅದರಿಂದ ಈ ಒಂದು ಸ್ಟ್ರಾಬೆರಿ ಕೂಡ ಆಡ್ ಮಾಡ್ಕೊಳೋದ್ರಿಂದ ಓವರ್ ಆಲ್ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಒಳ್ಳೇದು. ಅಂಡ್ ಆಲ್ಸೋ ಈ ಒಂದು ಸಮ್ಮರ್ ನಲ್ಲಿ ನಿಮ್ಮ ಒಂದು ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಬಹುದು. ಅಂಡ್ ಸ್ಟ್ರಾಬೆರಿ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಕುಕುಂಬರ್, ವಾಟರ್ ಮಿಲನ್, ಕೊಕೊನಟ್ ವಾಟರ್ ಕಂಪೇರ್ ಮಾಡ್ರೆ. ಅಂಡ್ ಎನಿವೆ ಅಷ್ಟೇ ಒಂದು ನ್ಯೂಟ್ರಿಷನ್ ಬೆನಿಫಿಟ್ಸ್ ಇದೆ ಈ ಒಂದು ಸ್ಟ್ರಾಬೆರಿಯಿಂದ. ಇನ್ನು ಐದನೇ ಫುಡ್ಸ್ ನೋಡೋದಾದ್ರೆ ಆರೆಂಜ್. ಈ ಒಂದು ಆರೆಂಜ್ ಜ್ಯೂಸ್ ಅಲ್ಲಿ ಒಂದು ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರುತ್ತೆ ಅಂಡ್ ಆಲ್ಸೋ ಒಂದು ಹೈಡ್ರೇಟ್ ಜ್ಯೂಸ್ ಅಂತಾನೆ ಕರಿಬಹುದು ಈ ಒಂದು ಆರೆಂಜ್ ನ. ನೀವು ಆರೆಂಜ್ ಹಾಗೆ ಬೇಕಾದ್ರೂ ತಿನ್ಬಹುದು, ಇಲ್ಲಾಂದ್ರೆ ಜ್ಯೂಸ್ ಬೇಕಾದ್ರೂ ಮಾಡ್ಕೊಂಡು ಕುಡಿಬಹುದು. ಅಂಡ್ ಒಂದು ಇಂಪಾರ್ಟೆಂಟ್ ನೋಟ್ ಏನಂದ್ರೆ, ಜ್ಯೂಸ್ ಮಾಡ್ಬೇಕಾದ್ರೆ ಇದು ಆರೆಂಜ್ ಜ್ಯೂಸ್ ಅಂತಲ್ಲ, ಯಾವುದೇ ಒಂದು ಜ್ಯೂಸ್ ಮಾಡ್ಬೇಕಾದ್ರೂ ಅದು ಫಿಲ್ಟರ್ ಏನ್ ಮಾಡ್ತಿರಲ್ಲ, ಫಿಲ್ಟರ್ ಮಾಡೋದನ್ನ ಕಡಿಮೆ ಮಾಡಿ ಆದಷ್ಟು. ಯಾಕಂದ್ರೆ ನೀವು ಫಿಲ್ಟರ್ ಮಾಡಿದಾಗ ಒಂದು ಫೈಬರ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಅಲ್ಲೇ ಫಿಲ್ಟರ್ ಆಗಿ ಹೋಗುತ್ತೆ. ಅಂಡ್ ನಾವು ಒಂದು ಫುಲ್ ಹಣ್ಣು ತಿಂದಾಗ ನಮಗೆ ಸಿಗುವಂತ ನ್ಯೂಟ್ರಿಷನ್ ವ್ಯಾಲ್ಯೂ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಸಿಗೋದಿಲ್ಲ. ಯಾಕಂದ್ರೆ ನಾವು ಫಿಲ್ಟರ್ ಮಾಡ್ಬಿಟ್ಟಿರ್ತೀವಿ, ಎಷ್ಟೋ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂನ ಅಲ್ಲೇ ಫಿಲ್ಟರ್ ಮಾಡಾಕ್ಬಿಟ್ಟಿರ್ತೀವಿ. ಸೊ ಅಂಡ್ ನಿಮ್ಗಿಲ್ಲ ನಾವು ಫೈಬರ್ ಐಟಮ್ಸ್ ನಾವು ಬೇರೆ ಫುಡ್ ಅಲ್ಲಿ ತಗೊಂತಾ ಇದೀವಿ ಅಂದ್ರೆ ನೋ ಮ್ಯಾಟರ್, ನೀವು ಫಿಲ್ಟರ್ ಮಾಡ್ಕೊಂಡೇ ಕುಡಿಯೋರಿ, ಚೆನ್ನಾಗಿರುತ್ತೆ. ಒನ್ಸ್ ಅಗೇನ್ ಈ ಒಂದು ಜ್ಯೂಸ್ಗೂ ಕೂಡ ಶುಗರ್ ನ ಆಡ್ ಮಾಡೋದನ್ನ
ಕಟ್ ಮಾಡಿ, ಅವಾಯ್ಡೇ ಮಾಡ್ಬಿಡಿ, ಶುಗರೇ ಬೇಡ ಈ ಒಂದು ಜ್ಯೂಸ್ಗೂ ಕೂಡ. ಇನ್ನು ನೆಕ್ಸ್ಟ್ ಫುಡ್ ನೋಡೋದಾದ್ರೆ ಲೀಫಿ ಗ್ರೀನ್ಸ್. ಈ ಒಂದು ಹಸಿರು ತರಕಾರಿಗಳು ಏನಿದೆ, ಈ ಒಂದು ತರಕಾರಿಲಿ ಕೂಡ ಒಂದು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂಡ್ ಆಲ್ಸೋ ಒಂದು ಆಂಟಿ ಆಕ್ಸಿಡೆಂಟ್ ಕೂಡ ಜಾಸ್ತಿನೇ ಇರುತ್ತೆ. ನಮ್ಮ ಸ್ಕಿನ್ ಹೆಲ್ತ್ ತುಂಬಾನೇ ಒಳ್ಳೇದು. ಇದನ್ನು ಕೂಡ ನೀವು ಸಲಾಡ್ ರೀತಿಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಫುಡ್ ಬಂದು ಸೆಲರಿ. ಈ ಒಂದು ಸೆಲರಿಲಿ ಆಲ್ಮೋಸ್ಟ್ ಒಂದು ವಾಟರ್ ಕಂಟೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ ಅಂಡ್ ಆಲ್ಸೋ ಈ ಒಂದು ಸೆಲರಿಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಒಂದು ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಫುಡ್ ನ ಕೂಡ ನಿಮ್ಮ ಒಂದು ಹೈಡ್ರೇಟಿಂಗ್ ಫುಡ್ ಏನಿದೆ ಅದ್ರೊಳಗಡೆ ಆಡ್ ಮಾಡ್ಕೊಬಹುದು. ನೆಕ್ಸ್ಟ್ ಫುಡ್ ಬಂದು ಟೊಮೊಟೊಸ್. ಈ ಒಂದು ಟೊಮೊಟೊಸ್ ನ ನಾವು ಆಬ್ವಿಯಸ್ಲಿ ಒಂದು ಸಾಂಬಾರಲ್ಲಿ ಆಗಿರ್ಬೋದು, ನಮ್ಮವನ್ನೇ ಏನ್ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗಿರ್ಬೋದು, ಊಟದಲ್ಲೆಲ್ಲ ಆಡ್ ಮಾಡ್ಕೊಂತೀವಿ. ಸೊ ಹಾಗೆ ಎಕ್ಸ್ಟ್ರಾ ತಗೊಳ್ಬೇಕಂದ್ರೆ ಈ ಒಂದು ಟೊಮೊಟೊ ಏನಿದೆ ಹಾಗೆ ಒಂದು ಸ್ಲೈಸ್ ಮಾಡ್ಕೊಂಡು ತಗೊಳೋದ್ರಿಂದ ಒಂದು ರಿಫ್ರೆಶ್ಮೆಂಟ್ ಫುಡ್ ಅಂತಾನೆ ಕರಿಬಹುದು. ಈ ಒಂದು ಸಮ್ಮರ್ ಟೈಮ್ ಅಲ್ಲಿ ಒಂದು ರಿಫ್ರೆಶ್ಮೆಂಟ್ ಫೀಲ್ ಕೊಡುವಂತ ಫುಡ್ ಈ ಒಂದು ಟೊಮೊಟೊ. ಒನ್ಸ್ ಅಗೈನ್ ಟೊಮೊಟೊ ಕೂಡ ಒಂದು ನಮ್ಮ ಸ್ಕಿನ್ ಹೆಲ್ತ್ ತುಂಬಾ ಒಳ್ಳೇದು. ನೆಕ್ಸ್ಟ್ ಫುಡ್ ಬಂದು ಜುಕುನಿ. ಇದು ಜುಕುನಿ ಒಂದು ಕುಂಬಳಕಾಯಿ ಅಂತ ಏನ್ ಕರಿತೀವಿ ಅದೇ ರೀತಿಯ ಒಂದು ತರಕಾರಿ. ಇದು ಒಂದು ಚೀನಾ ಬೇಸ್ಡ್ ಆ ಸೈಡ್ ಒಂದು ಸೌತ್ ಈಸ್ಟ್ ಇದೆಯಲ್ಲ ಆ ಸೈಡ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈ ಒಂದು ತರಕಾರಿ. ನಾನ್ ನೋಡ್ದಂಗೆ ಬೆಂಗಳೂರು ಸೈಡ್ ಆಗಿರ್ಬೋದು, ನಮ್ ಸೈಡ್ ಅಲ್ಲಿ ಆಗಿರ್ಬೋದು ಈ ಒಂದು ತರಕಾರಿ ನೋಡಿಲ್ಲ ಅಂಡ್ ನಾನು ರೆಕಮೆಂಡ್ ಕೂಡ ಏನ್ ಮಾಡೋದಿಲ್ಲ. ಅಂಡ್ ಇದು ವೈಟ್ ಲಾಸ್ ಅಲ್ಲಿ ಇರೋದು ತುಂಬಾ ಒಳ್ಳೇದು, ಯಾಕಂದ್ರೆ ಲೋ ಕ್ಯಾಲೋರಿ ಇರುತ್ತೆ. ಈ ಒಂದು ವೆಯ್ಟ್ ಲಾಸ್ ಅಲ್ಲಿ ಇದ್ದು ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಂತೀವಿ ಅಂದ್ರೆ ಈ ಒಂದು ತರಕಾರಿ ನಿಮ್ಗೆ ಏನಾದ್ರೂ ಈಸಿಯಾಗಿ ಅವೈಲಬಲ್ ಸಿಕ್ಕರೆ ಈ ಒಂದು ತರಕಾರಿನ ಕೂಡ ಆಡ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ನೇ ಫುಡ್ ಬಂದು ಯೋಗರ್ಟ್. ಈ ಒಂದು ಯೋಗರ್ಟ್ ಏನಿದೆ, ಈ ಯೋಗರ್ಟ್ ಅಲ್ಲಿ ಬೇರೆ ಬೇರೆ ತರ ಇದೆ. ಗ್ರೀಕ್ ಯೋಗರ್ಟ್ ಇದೆಲ್ಲ ಇದೆ. ಈ ಒಂದು ಯೋಗರ್ಟ್ ನಮ್ಮ ಒಂದು ಹೈಡ್ರೇಟ್ ಆಗಿ ಇಟ್ಕೊಳೋದಕ್ಕಿಂತ ನಮ್ಮ ಏರ್ ಹೆಲ್ತ್ ತುಂಬಾ ಒಳ್ಳೇದು. ನೀವ್ ಯಾರೇ ಒಬ್ಬ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರಲ್ಲ ಅವನ ಒಂದು ಡಯಟ್ ಒಳಗಡೆ ನೋಡಿ ಈ ಒಂದು ಯೋಗರ್ಟ್ ನ ಆ ಡಾಕ್ಟರ್ನೇ ಆಡ್ ಮಾಡ್ಕೊಟ್ಟಿರ್ತಾರೆ. ಅಷ್ಟು ಒಳ್ಳೇದು ಈ ಒಂದು ಯೋಗರ್ಟ್ ನಮ್ಮ ಒಂದು ಏರ್ ಲೈನ್ ಏನಿರುತ್ತೆ ಆ ಒಂದು ಏರ್ ಲೈನ್ಗೆ. ಅಂಡ್ ಆಲ್ಸೋ ಯೋಗರ್ಟ್ ಅಷ್ಟು ಓವರ್ ಪ್ರೈಸ್ಡ್ ಇಲ್ಲ ಓವರ್ ರೇಟೆಡ್ ಅಂತ ನನಗನ್ಸುತ್ತೆ, ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಬಟ್ ಅಷ್ಟೇ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ. ಬಟ್ ಈ ಫುಡ್ಗೆಲ್ಲ ಕಂಪೇರ್ ಮಾಡಿದ್ರೆ ಏನ್ ಕುಕ್ಕುಂಬರ್ ಇದೆ, ಕೊಕೊನಟ್ ವಾಟರ್ ಇದೆ, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಯೋಗರ್ಟ್ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಬಟ್ ಅಷ್ಟೇ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ. ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ನಾನು ಫಸ್ಟ್ ಟಾಪ್ ಅಲ್ಲಿ ಏನ್ ಫುಡ್ಸ್ ಹೇಳಿದೆ, ಕುಕುಮರ್ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಸೊ ಕೊಕೊನಟ್ ವಾಟರ್ ಆಗಿರ್ಬೋದು, ಲೀಫಿ ಗ್ರೀನ್ಸ್ ಆಗಿರ್ಬೋದು, ಇದೆಲ್ಲ ಒಂದು ಅಫೋರ್ಡಬಲ್. ಆರೆಂಜಸ್ ಆಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ಅಫೋರ್ಡಬಲ್ಸ್, ಜಾಸ್ತಿ ಕ್ವಾಂಟಿಟಿ ಕೂಡ ನಮಗೆ ಸಿಗುತ್ತೆ ಈ ಒಂದು ಯೋಗರ್ಟ್ ಪ್ರೈಸ್ ಅಲ್ಲಿ ನೋಡಿದ್ರೆ. ಒಂದ್ಸಗಿ ನಿಮ್ಮ ಹತ್ರ ದುಡ್ಡಿದೆ ಅಂದ್ರೆ ಯೋಗರ್ಟ್ ನ ಕೂಡ ನಿಮ್ಮ ಒಂದು ಡಯಟ್ ಒಳಗಡೆ ಈ ಒಂದು ಫುಡ್ಸ್ ಒಳಗಡೆ ಆಡ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಫುಡ್ಸ್ ತಿನ್ನೋದ್ರಿಂದ ನಮ್ಮ ಒಂದು ಬಾಡಿ ಏನಿದೆ ಹೈಡ್ರೇಟ್ ಆಗಿ ಇಟ್ಕೊಂಡು. ಸೊ ಈಗ ಯಾವ ಫುಡ್ಸ್ ನ ಅವಾಯ್ಡ್ ಮಾಡಬೇಕು, ಯಾವ ಫುಡ್ಸ್ ನ ನಾವು ತಿನ್ಬಾರ್ದು, ಈ ಒಂದು ಸಮ್ಮರ್ ಟೈಮ್ ನಲ್ಲಿ ನಮ್ಮ ಒಂದು ಬಾಡಿ ಡಿಹೈಡ್ರೇಟ್ ಆಗ್ಬಾರ್ದು ಅಂದ್ರೆ ಯಾವ ಫುಡ್ಸ್ ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಈ ಒಂದು ಸ್ಪೈಸಿ ಐಟಮ್ಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಸಾಲ್ಟಿ ಐಟಮ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು ಅಂಡ್ ಆಲ್ಸೋ ಈ ಒಂದು ಕೂಲ್ ಡ್ರಿಂಕ್ಸ್ ನ ಕೂಡ ಅವಾಯ್ಡ್ ಮಾಡಿ. ಈ ಕೂಲ್ ಡ್ರಿಂಕ್ಸ್ ಏನಿದೆ ನಮ್ಗೆ ಕುಡಿದಾಗ ಆ ಒಂದು ಟೈಮ್ಗೆ ಒಂದು ರಿಫ್ರೆಶ್ಮೆಂಟ್ ಅನ್ನೋ ಒಂದು ಫೀಲ್ ಸಿಗುತ್ತೆ, ಬಿಟ್ರೆ ಅದ್ರಲ್ಲಿ ತುಂಬಾ ಕೆಮಿಕಲ್ಸ್ ನ ಆಡ್ ಮಾಡಿರ್ತಾರೆ ಅಂಡ್ ಶುಗರ್ ಕಂಟೆಂಟ್ ತುಂಬಾ ಇರುತ್ತೆ. ನಾನು ಫಸ್ಟ್ ಹೇಳಿದೆ ಶುಗರ್ ಏನಿದೆ ಈ ಶುಗರ್ನ ನೀವು ಕಟ್ ಡೌನ್ ಮಾಡ್ಬಿಡಿ. ನಿಮ್ಮ ಒಂದು ಡಯಟ್ ಒಳಗಡೆ ಯಾವಾಗ್ಲೂ ಶುಗರೇ ಬೇಡ. ಯಾಕಂದ್ರೆ ಶುಗರ್ ಆಲ್ಟರ್ನೇಟಿವ್ ಆಗಿ ಏನು ನಾವು ಜಾಗ್ರಿ ಏನ್ ಬೆಲ್ಲ ಅಂತ ಹೇಳ್ತೀವಿ ಅದನ್ನ ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ, ಅದು ನ್ಯಾಚುರಲ್ ಆಗಿ ತೆಗ್ದಿರುವಂತ ಬೆಲ್ಲನ. ಅಂಡ್ ಇಷ್ಟೆಲ್ಲ ಫುಡ್ ನ ಅವಾಯ್ಡ್ ಮಾಡಿದ್ಮೇಲೆ ವಾಟರ್ ಕೂಡ ಇರಬೇಕು ನಿಮ್ಮ ಒಂದು ಫುಡ್ ಒಳಗಡೆ. ವಾಟರ್ ಆಲ್ಸೋ ನಿಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು 9 ಗ್ಲಾಸ್ ಇಲ್ಲ 8 ಗ್ಲಾಸ್ ಆಫ್ ವಾಟರ್ನ ಅಟ್ಲೀಸ್ಟ್ ಡ್ರಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ ಒಂದು ದಿನದಲ್ಲಿ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದೆ, ನಾನು ಹೇಳಿದಂತ ಫುಡ್ ಇಂದ ನಿಮ್ಗೆ ಏನಾದ್ರು ಒಂದು ಇನ್ಫಾರ್ಮೇಟಿವ್ ಒಂದು ಐಡಿಯಾ ಸಿಕ್ಕಿದೆ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡು ನನ್ನ ಟ್ಯಾಗ್ ಮಾಡಿ ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.